ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ, ಪಂಚಮಿ ತಿಥಿಯು ಇರತಕ್ಕಂಥದ್ದು. ಹೀಗಾಗಿ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಪೂಜೆ, ಸೇವೆ, ಯಾವ ರೀತಿಯಲ್ಲಿ ನಾವು ಅಮ್ಮನವರಿಗೆ ನಮ್ಮ ಸೇವೆಯನ್ನು ಅಥವಾ ನಮ್ಮ ಮನಸ್ಸನ್ನು ಸಲ್ಲಿಸಬಹುದು. ಒಂದು ದೀಪ ಹಚ್ಚುವುದರಿಂದ ಶುರುವಾಗುತ್ತೆ, ಅಥವಾ ವಿಗ್ರಹಗಳನ್ನು ತೊಳೆಯೋದು, ಒರೆಸೋದು, ಇವುಗಳಿಂದ ಶುರುವಾಗುತ್ತೆ. ದೀಪ ಬೆಳಗುವುದು, ಅದರಲ್ಲಿ ತುಂಬ ವಿಶೇಷವಾದ ಒಂದು ತತ್ವ ಅಡಕವಾಗಿದೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲೆಲ್ಲ ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ತುಪ್ಪದ ದೀಪವನ್ನು ಅಥವಾ ಇನ್ಯಾವುದೋ ಇದು ಜನರಿಗೆ ತುಂಬ ಗೊಂದಲ. ಯಾವ ಎಣ್ಣೆಯನ್ನು ಬಳಸಬೇಕು ಅಂತ, ತುಪ್ಪದ ದೀಪ ಹಚ್ಚಬೇಕಾ ಅಥವಾ ಎಳ್ಳೆಣ್ಣೆ ಹಚ್ಚಬೇಕಾ ಅಥವಾ ಕಡಲೆಕಾಯಿ ಎಣ್ಣೆಯ, ಯಾವುದು ಬಳಸಬೇಕು, ಯಾವುದು ಶ್ರೇಷ್ಠ, ಈ ಗೊಂದಲ ಇದೆ. ನೀವು ಯಾವುದಾದ್ರೂ ಹಚ್ಚಿ ನಿಮ್ಮ ಅನುಕೂಲಕ್ಕೆ. ಎಳ್ಳೆಣ್ಣೆ ತುಂಬ ಶ್ರೇಷ್ಠ, ತುಪ್ಪವೂ ತುಂಬ ಶ್ರೇಷ್ಠ ಅಂತ ನಂಬಿಕೆ ಇದೆ. ನಿಮ್ಮ ನಂಬಿಕೆಗಳು, ನಿಮ್ಮ ಒಂದು ಸಾಮರ್ಥ್ಯ. ಎಲ್ರಿಗೂ ತುಪ್ಪ ತಂದು ದೀಪ ಹಚ್ಚೋಕ್ಕಾಗುತ್ತಾ? ಗಮನಿಸ್ಕೊಳ್ಬೇಕಾಗಿರೋ ಅಂಶ ಅಲ್ಲಿದೆ, ಅದನ್ನು ಬಿಟ್ಬಿಡ್ತೀವಿ ನಾವು. ತುಪ್ಪದ ದೀಪವೋ ಎಳ್ಳೆಣ್ಣೆಯೋ ಏನೋ ಹಚ್ತೀರಾ ನೋಡಿ. ಒಂದು ದೀಪ ಹಚ್ಚಿದಾಗ ನೀವು ಮನೆಯಲ್ಲಿ ಕಡ್ಡಿ ಗೀರ್ತೀರಿ, ದೀಪ ಹಚ್ತೀರಿ, ಕೈ ಮುಗಿತೀರ, ಆಮೇಲೆ ಹೊರಟು ಬಿಡ್ತೀರ. ಇಷ್ಟರಲ್ಲಿ ನೀವು ದೀಪ ಹಚ್ಚಿದ ಫಲ ಇದೆಯಾ ಅಂತ ಗಮನಿಸ್ಕೊಳ್ಬೇಕಾ, ತುಂಬ ಮುಖ್ಯವಾಗಿದೆ. ಒಂದು ದೀಪ ಹಚ್ಚುವಾಗ ಆ ದೀಪ ನೋಡಿ ದೇವರ ಸಮೀಪದಲ್ಲಿ ಸದಾ ಕಾಲ ಇರುತ್ತೆ. ಅದರೊಳಗಿರ್ತಕ್ಕಂಥ ಬತ್ತಿ ತನ್ನನ್ನು ತಾನು ಬೆಂದುಕೊಂಡು ಸುಟ್ಟುಕೊಂಡು ಭಗವಂತನ ಸೇವೆ, ನಿಜವಾಗಿ ದೊಡ್ಡ ಸೇವೆ ಮಾಡ್ತಾ ಇದೆ. ಅದು ನೀವು ಹಚ್ಚಿದ್ರೆ, ಕಡ್ಡಿಗೀರಿದ್ರಿ, ನಮಸ್ಕಾರ ಮಾಡಿ ಹೊರಟು ಬಿಟ್ರಿ. ಆದರೆ ನಿಜವಾಗಿಯೂ ಭಗವಂತನ ಭಗವತಿಯ ಸೇವೆ ಮಾಡ್ತಾ ಇರೋ ದೀಪ ತನ್ನನ್ನೇ ತಾನು ಉರಿದುಕೊಳ್ತಾ ಇದೆ. ಯಾಕಾಗಿ ಅಂದರೆ ಭಗವಂತನ ಕಾಣಲಿಕ್ಕಾಗಿ. ನಿನ್ನನ್ನು ಕಾಣಬೇಕು ಅಂತ ನಾನೇ ಹೊತ್ತು ಉರಿತಾ ಇದ್ದೀನಿ, ಆ ಬೆಳಕಲ್ಲಿ ನಿನ್ನನ್ನು ಕಾಣಬಹುದಾ ಅಂತ. ಅಥವಾ ಹಲವು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಬಹುದು. ಅಲ್ಲಿರ್ತಕ್ಕಂಥ ಅರ್ಚಕರಿಗೋ ಅಥವಾ ಇನ್ಯಾರೋ ಭಕ್ತರಿಗೋ ಆ ದೇವಸ್ಥಾನ ಬೆಳಕು ಕಾಣಲಿ ಅಂತಲೂ ಇರಬಹುದು. ಒಂದು ದೇವಸ್ಥಾನದಲ್ಲಿ ಉರಿಯುವ ದೀಪ 10 ಜನರ ಕಣ್ಣುಗಳಿಗೆ ಭಗವಂತನ ದರ್ಶನ ಮಾಡಿಸ್ತಾ ಇದೆ, ತಾನೂ ದರ್ಶನ ಮಾಡ್ತಾ ಇದೆ, ಭಕ್ತರಿಗೂ ದರ್ಶನ ಮಾಡಿಸ್ತಾ ಇದೆ. ಎಂಥ ದೊಡ್ಡ ಭಕ್ತಿ ಆಯ್ತದು, ಎಂಥ ಸೇವೆ ಆಯಿತು. ಈ ರೀತಿಯಲ್ಲಿ ಒಂದು ದೀಪ ಹಚ್ಚುವಾಗ ನಾವು ಹಚ್ಚಿ ಕಡ್ಡಿಗೀರಿ ಅದನ್ನು ಇನ್ನೊಂದು ಬೆಂಕಿ ತಾಗಿಸಿ ಬಂದುಬಿಟ್ಟಿದ್ದೀವಿ. ನಾವು ಬೆಂಕಿ ಆಗೋದು, ನಾವು ಹೊತ್ತಿ ಭಗವಂತನ ಸೇವೆಯಲ್ಲಿ ನಾವು ಹಾಗೆ ದಹಿಸೋದು. ಯಾವಾಗ ದಹಿಸೋದು ಅಂತಂದರೆ ಅದು ವ್ಯತಿರಿಕ್ತವಾದ ಅರ್ಥ ಅಲ್ಲ. ಹಾಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳೋದು. ಬತ್ತಿ ತನ್ನನ್ನು ಸಮರ್ಪಿಸ್ಕೊಳ್ತಾ ಇದೆ, ಸಂಪೂರ್ಣ ನಾನು ತೊಂದರೆ ಇಲ್ಲ, ನಿನ್ನ ಸೇವೆಯಲ್ಲಿ ನನ್ನ ಜೀವ ಕರಗು ಹೋಗ್ತಾ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಅಂತ. ಆ ರೀತಿಯಲ್ಲಿ ನಾವು 10 ನಿಮಿಷವಾದರೂ ಕೂತಿದ್ದೀವ, ಆ ದೀಪ ಇಡೀ ದಿವಸ ಕೂತಿರುತ್ತೆ. ಇಡೀ ದಿವಸ ಅಲ್ಲ, ವರ್ಷಾನುಗಟ್ಟಲೆ ದೀಪ ಅಲ್ಲೇ ಇರುತ್ತೆ. ಎಂಥ ಸಾಮೀಪ್ಯ ಸಿಕ್ಕಿದೆ ಆ ದೀಪಕ್ಕೆ. ಹಾಗೆ ತೆತ್ತುಕೊಂಡಿದ್ದಕ್ಕೆ ಆ ಬತ್ತಿಗಳಿಗೆ ಸೌದು ಹೋದರೂ ಮತ್ತೊಂದು ಬತ್ತಿ ಸೇರ್ತಾ ಇದೆ ಅದಕ್ಕೆ. ಯಾಕೆ? ಸಮರ್ಪಣೆಗೋಸ್ಕರ. ಈ ರೀತಿಯಲ್ಲಿ ನೀವು ದೀಪ ಹಚ್ಚುವ ಮುನ್ನ ಯಾವ ಎಣ್ಣೆಗೆ ಹಚ್ಚಲಿ, ಯಾವ ಬತ್ತಿ ಮಾಡಲಿ, ಯಾವ ಇನ್ನೊಂದು ಆ ಕಂಪ್ನಿ ಈ ಕಂಪ್ನಿ ಯಾವ ಎಣ್ಣೆ ಬಳಸಿದ್ರೆ ದುರ್ಗಂಧ ಬರೋದಿಲ್ಲ ಅಥವಾ ಇನ್ನೇನು, ಇವುಗಳ ಹೋರಾಟದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋದು ಬಿಟ್ಬಿಡ್ತಾ ಇದ್ದೀವಿ.
ಹೀಗಾಗಿ ದೀಪ ಹಚ್ಚುವಾಗ ಅದಕ್ಕಿರೋ ಮೌಲ್ಯ, ಅದಕ್ಕಿರೋ ಮಹತ್ವ, ಅದಕ್ಕಿರೋ ಸಾಮೀಪ್ಯತೆ ನನಗಿಲ್ಲಪ್ಪ. ಕ್ಷಣಕಾಲ ನಾನೇ ಹೀಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀನಿ, ಆದರೆ ಸದಾಕಾಲ ಹೃದಯದಲ್ಲಿ ಅಂಥದ್ದೊಂದು ನಿನ್ನ ಸ್ಮರಣೆಯೇ ದೀಪವಾಗಿ ನನಗೆ ಇರಲಿ. ನಿನ್ನ ಆಲೋಚನೆಗಳು ಅಂತಕ್ಕಂಥದ್ದೇ ನನಗೆ ಆಗಾಗ ಬೆಳಕಿನ ಉಪಾಧಿಯಲ್ಲಿ ಇರಲಿ ನನ್ನ ಮನಸ್ಸಿನಲ್ಲಿ ಅನ್ನೋ ಪ್ರಾರ್ಥನೆ ಬೇಕಾಗುತ್ತೆ. ಹೀಗಾಗಿ ತಾಯಂದಿರು ತಾವೆಲ್ಲ ದೀಪ ಹಚ್ಚುವಾಗ ಇನ್ನೇನೋ ಅದ್ರ ತಲೆ ಕೆಡಿಸ್ಕೊಳ್ದೆ ಹೀಗೆ ನನ್ನನ್ನು ನಾನು ಸಮರ್ಪಣೆ ಮಾಡ್ಕೊಂಡಿದ್ದೇನೆ. ಕ್ಷಣಕಾಲವಾದರೂ ಒಂದು ಹೂಮಾಲೆಯಾದರೂ ಒಳ್ಳೆಯ ಸಚ್ಚಿಂತನೆಗಳು ಅಂತಕ್ಕಂಥದ್ದೇ ಭಗವಂತನಿಗೆ ನೀವು ತೊಡಿಸೋ ಮಹಾಮಾಲೆ. ಈ ರೀತಿಯ ಆಲೋಚನೆ ಇದ್ದಾಗ ಆ ಭಕ್ತಿ, ಆ ಒಂದು ಸೇವೆ ಇವೆಲ್ಲವೂ ಅವನಿಗೆ ನಿಜವಾಗಿ ಆಕೆಗೆ ಸಮರ್ಪಣೆಯಾಗುತ್ತೆ. ನೀವು ತಾಯಿ ಅಂತ ಕರೀರಿ, ಪರಮೇಶ್ವರ ಅಂತ ಕರೀರಿ, ಸುಬ್ರಹ್ಮಣ್ಯ ಅಂತ ಕರೀರಿ, ಗಣಪತಿ ಅಂತ ಕರೀರಿ, ಏನಾದರೂ ಕರೀರಿ. ಈ ದಿವಸ ಇನ್ನೂ ಒಂದು ವಿಶೇಷವಾದ ದಿವಸ, ಅಗಡಿ ಆನಂದವನ ಅಂತಿದೆಯಲ್ಲ, ಅಲ್ಲಿ ಶೇಷಾಚಲ ಗುರುಗಳು ಅಂತ ಮಹನೀಯರು ನೋಡಿ ಹತ್ತಿರದಲ್ಲಿದ್ದವರು ಈ ದಿವಸ ಅಲ್ಲಿ ಹೋಗಿ ಬನ್ನಿ. ಅಂಥವರ ದರ್ಶನ ಮಾಡೋದು ಕೂಡ ನಮ್ಮ ಬದುಕಿಗೆ ಬೆಳಕೆ, ನಮ್ಮ ಆಲೋಚನೆಗಳಿಗೆ ಹೊಸ ಬೆಳಕೆ ಆಗಿರುತ್ತೆ. ಅಂಥ ಮಹನೀಯರ ಸ್ಮರಣೆ, ಒಳ್ಳೆಯ ಇಂಥ ಕಾಲಾವಕಾಶ ಇದ್ದಾಗ ಅಂಥ ಕ್ಷೇತ್ರ ದರ್ಶನವು ಎಷ್ಟೋ ಬಾರಿ ನಮ್ಮ ಬದುಕಿಗೆ ಮಹಾ ಬೆಳಕಾಗಿಬಿಡುತ್ತೆ. ಹೀಗಾಗಿ ಅಮ್ಮನವ್ರ ಪ್ರಾರ್ಥನೆ ಆದರೂ ಮಾಡಿ ಶೇಷಾಚಲ ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಅದು ತುಂಬ ಅಲ್ಲಿ ಹತ್ತಿರದಲ್ಲಿ ಹುಬ್ಬಳ್ಳಿ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಅದು ಚಿರಪರಿಚಿತವಾಗಿರುತ್ತೆ ಆ ಕ್ಷೇತ್ರ. ಆ ಗುರು ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾದ ಕಾರ್ಯಕ್ರಮಗಳು ನೆರವೇರುತ್ತೆ. ಅಲ್ಲಿ ಹೋಗಿ ಪ್ರಾರ್ಥನೆ ಸಲ್ಲಿಸಬಹುದು. ಹೇಗೋ ಹಾಗೆ ಯಾರಿಗೆ ಹೇಗೋ ಆ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ದಾರಿ ಬೇಕು. ಒಂದು ಬತ್ತಿಯಿಂದ ಹಿಡಿದು ಗುರು ಸನ್ನಿಧಾನದಲ್ಲಿ ಸೇವೆ ಮಾಡುವ ಬೇರೆ ಬಗೆಗಳವರೆಗೆ ಸಮರ್ಪಣೆ ಅಂತಕ್ಕಂಥದ್ದನ್ನು ಬೆಸೆದುಕೊಳ್ಳೋಕ್ಕಾಗತ್ತಾ ನೋಡಬೇಕು. ಈ ರೀತಿ ಆಲೋಚನೆ ಮಾಡಿ ನಿಮ್ಮ ಪೂಜೆ, ಸೇವೆ ಇತ್ಯಾದಿಗಳನ್ನು ಮಾಡಿ. ಆಗ ನಿಜವಾಗಿ ಭಗವತಿ ಸಂಪ್ರೀತಳಾಗ್ತಾಳೆ. ನಿಜ ಶಾಸ್ತ್ರಿಗಳೇ, ಯಾವಾಗಲೂ ನಾವು ದೀಪ ಹಚ್ಚುವಾಗ ನಮ್ಮೆಲ್ಲರೂ ಮನಸ್ಸಲ್ಲೂ ಆ ಒಂದು ಭಾವನೆ ಇದ್ದೇ ಇರುತ್ತೆ. ಅಯ್ಯೋ, ಯಾವ ಎಣ್ಣೆಯಿಂದ ಹಚ್ಚೋದು, ಹೇಗೆ ಹಚ್ಚೋದು, ಎಷ್ಟೊತ್ತು ಅಂದರೆ ದೀಪ ಯಾವಾಗಲೂ ಒಂದು ಸೊಡ್ರಿ ಇರಬೇಕಾ, 2 ಸೊಡ್ರಿ ಹೌದು ಇರಬೇಕಾ, 10 ಮುಖ ಇರಬೇಕು, ಈ ಥರದ್ದೆಲ್ಲ ಇರುತ್ತೆ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ. ಆದರೆ ನಿಜವಾಗಿ ದೀಪ ಹಚ್ಚೋದು ಅಂದರೆ ಏನು, ಯಾವ ಉದ್ದೇಶಕ್ಕಾಗಿ ಹಚ್ಚಬೇಕು, ಆ ಹಚ್ಚೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ, ಜೊತೆಗೆ ನಮ್ಮ ಭಕ್ತಿ ಸಮರ್ಪಣೆ ಆ ದೀಪ ಥರ ಇರಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಮಹತ್ವವಾದಂಥ ವಿಚಾರ ಇದು ಅಂತಲೇ ಹೇಳ್ಬೋದು. ಈಗ ವೀಕ್ಷಕರು ಕಳಿಸಿರೋ ಸಂದೇಶಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಹಾವೇರಿಯಿಂದ ಅಮೋಘ ಅವರು ಕಳಿಸಿದ್ದಾರೆ. ಅಮೋಘ ಅವರ ಜನ್ಮ ದಿನಾಂಕ 1/12/2010. ಹುಟ್ಟಿದ ಸಮಯ ಬೆಳಗ್ಗೆ 7:10. ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಮೋಘ ಅವರ ಪ್ರಶ್ನೆ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ಕುಜ, ರಾಹು, ಬುಧರಿದ್ದಾರೆ. ಸ್ವಲ್ಪ ಸುಳ್ಳು ಹೇಳೋದು ಅಥವಾ ಇನ್ನೇನೋ ಕೆಲಸಗಳನ್ನು ಮಾಡಿಬಿಟ್ಟು ನಾನು ಮಾಡಿಲ್ಲ ಅಂತಕ್ಕಂಥ ವಾದಿಸುವುದು, ಈ ರೀತಿಯ ಒಂದು ಲಕ್ಷಣ ಇದೆ ಈ ಜಾತಕದಲ್ಲಿ. ಕುಜರಾಹು ಬುಧರು ಒಟ್ಟಾಗಿರಬಾರ್ದು ದ್ವಿತೀಯದಲ್ಲಿ. ಇದು ಏನಪ್ಪ ಮಾಡೋದು, ಒಂದು ಕಂಗಾಲಾಗಬೇಕಾದ್ದಿಲ್ಲ. ಇದು ಈ ಜಾತಕದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಲಕ್ಷಣವೂ ಇದೆ. ಏನಪ್ಪ ಅಂದರೆ ಅದು ಗುರು ಚತುರ್ಥದಲ್ಲಿರೋದು ತುಂಬ ಒಳ್ಳೆಯದು. ದ್ವಿತೀಯಾಧಿಪತಿ ಚೆನ್ನಾಗಿದ್ದಾನೆ, ಆತಂಕ ಬೇಡ ಇದಕ್ಕೆ. ಆದರೆ ನೋಡಿ, ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಪ್ರತಿ ದಿವಸ, ಅದು ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ತಾ ಮನಸ್ಸಿನೊಳಗೆ ಒಂದು ಸಚ್ಚಿಂತನೆಯ ಬಿತ್ತನೆಯಾಗುತ್ತೆ. ಅದು ಒಳ್ಳೆಯ ಫಲ ಕೊಡುತ್ತೆ ಆಮೇಲೆ. ಹೀಗಾಗಿ ತಪ್ಪದೇ ಹೇಳ್ಕೊಳ್ಳೋಕ್ಕೆ ಹೇಳಿ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹು ಹೋಗುತ್ತೆ. ಹೀಗಾಗಿ 27 ಆಗಸ್ಟ್, ಮುಂದಿನ ವರ್ಷ ಆಗಸ್ಟ್ವರೆಗೆ ಸ್ವಲ್ಪ ತೊಡಕಿದೆ, ತೊಂದರೆ. ವಿದ್ಯಾರ್ಥಿಗಳ ಜೊತೆಗೇನೋ ಜಗಳ, ಕಲಹ, ಮಗದೊಂದು ಬಂದ್ಬಿಡುತ್ತೆ ಕಂಪ್ಲೇಂಟ್. ಹೀಗಾಗಿ ಎಚ್ಚರಿಕೆ ಬೇಕು. ಇದಕ್ಕೇನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಅಲ್ಲಿ ಬಾಳೆಹಣ್ಣು, ರಸಬಾಳೆ ಸಮರ್ಪಣೆ ಮಾಡಿ ಅದನ್ನು ಸ್ವಲ್ಪ ಪ್ರಸಾದ ತಿನ್ನಿಸಿ. ಜೊತೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇವೆರಡು ನಿರಂತರವಾಗಿ ಮಾಡಲಿ. ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ಬಹಳ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಾಣಿಲ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂಥ ಊರು ಪ್ರದೀಪ್ಗೆ ಅವರು ಕಳಿಸಿದ್ದಾರೆ. ಪ್ರದೀಪ್ ಅವರ ಜನ್ಮ ದಿನಾಂಕ 13/12/1982. ಹುಟ್ಟಿದ ಸಮಯ ಮಧ್ಯರಾತ್ರಿ 3:45. ಸಾಲದ ಸಮಸ್ಯೆ ಇದೆ, ಜೊತೆಗೆ ತುಂಬ ಕಷ್ಟದಲ್ಲಿದ್ದೀನಿ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರದೀಪ್ ಅವರ ಪ್ರಶ್ನೆ ಸಾಲದ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ.
ಲಗ್ನದಿಂದ ಷಷ್ಠಾಧಿಪತಿ ದ್ವಿತೀಯದಲ್ಲಿದ್ದಾನೆ. 6ನೇ ಮನೆಯ ಅಧಿಪತಿ ಷಷ್ಠಾಧಿಪತಿಯೇ ಸಾಲದ ಅಧಿಪತಿ. ಅವನು ಒಳ್ಳೆಯವನೇ ಆಗಿರಬಹುದು. ದುಸ್ಥಾನಪೋ ಯದ್ ಭವನ ಸ್ಥಿತೋವ ಶುಭೋಪಿ ಭಾವಹಾನಿಂ ಕುರುತೆ ದುಸ್ಥಾನಪೋ ಯದಿ ಅಂತ. ಭಾವಹಾನಿಯನ್ನು ಉಂಟು ಮಾಡ್ತಾರೆ. ಅವನು ಶುಭನೇ ಆಗಿದ್ದರೂ ಕೂಡ ಅವನು ದುಸ್ಥಾನದ ಅಧಿಪತಿ ಆಗಿದ್ದರೆ ಅಂತ. ಈ ಸೂತ್ರದ ಪ್ರಕಾರ ಇಲ್ಲಿ ನೋಡಿ, ಲಾಭಾಧಿಪತಿ ರವಿ ಷಷ್ಠಾಧಿಪತಿ ಜೊತೆ ಇವರಿಬ್ಬರು ಕೂಡಿರ್ತಕ್ಕಂಥದ್ದು ಅದು ತುಂಬ ಸ್ವಲ್ಪ ಅದು ಅನಾನುಕೂಲ ಉಂಟು ಮಾಡುತ್ತೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಕೇತು ದಶೆಯಲ್ಲಿ ತಮಗೆ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ. 2028 ಏಪ್ರಿಲ್ ಕಳಿಬೇಕು. ಆಮೇಲೆ ನಿಮಗೆ ಶನಿಶ್ಚರ ಪ್ರಾರಂಭವಾಗುತ್ತೆ. ಶನಿ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿಂದ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ತಿರುವು ಸಿಗುತ್ತೆ. ಅಲ್ಲಿಂದ ನೀವು ಹೇಗೆ ದಕ್ಷಿಣ ಕನ್ನಡದವರು ಘಟ್ಟವನ್ನು ಹತ್ತುಕೊಂಡು ಮೇಲೆ ಬೆಂಗಳೂರಿನಂಥ ನಗರಕ್ಕೆ ಹತ್ತಿ ಬರಬೇಕಲ್ಲ, ದೊಡ್ಡ ನಗರವನ್ನು ಪ್ರವೇಶ ಮಾಡಬೇಕು ಅಂದರೆ ಮೆಟ್ಟಿಲನ್ನು ಹತ್ಕೊಂಡ್ಬರ್ಬೇಕಲ್ಲ, ಆ ರೀತಿಯಲ್ಲಿ ನಿಮಗೆ 2028 ಆ ತಿರುವುಗಳಲ್ಲೇ ಹತ್ತಕ್ಕಂಥ ಕಾಲವಾಗಿದೆ. ಅದಾ 28 ಏಪ್ರಿಲ್ ನಂತರದಲ್ಲಿ ಒಂದು ಸಮತಟ್ಟಾದ ಪ್ರದೇಶಕ್ಕೆ ಬರ್ತೀರಾ. ಅಲ್ಲಿಂದ ಜೀವನ ಚೆನ್ನಾಗಿರ್ತದೆ. ಅಲ್ಲಿವರೆಗೂ ಈ ಕರುವುಗಳಲ್ಲಿ ಓಡಾಡಬೇಕಾಗುತ್ತೆ. ಇದಕ್ಕೇನಪ್ಪ ಪರಿಹಾರ ನೋಡಿ, ವಸ್ತುತಃ ರಾಹುವಿನ ಈ ಕಾಲದಲ್ಲಿ ನಾಗ ಪ್ರಾರ್ಥನೆ, ನಾಗನ ಸಂಚಾರವೂ ಹಾಗೇ ಇರುತ್ತಲ್ವ. ಹೀಗಾಗಿ ಹತ್ತಿರದಲ್ಲಿ ನಿಮ್ಮಲ್ಲಂತೂ ನಾಗಬನಗಳು ವಿಪರೀತವಾಗಿದೆ. ಪ್ರತಿ ಮಂಗಳವಾರ ನಾಗ ಸನ್ನಿಧಾನಕ್ಕೆ ಹೋಗಿ ಹಾಲಿನಿಂದ ಎಳನೀರಿನಿಂದ ಅಭಿಷೇಕಗಳನ್ನು ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ. ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ನಾಗ ಪ್ರಾರ್ಥನೆಯಿಂದ ದಾರಿ ಸುಗಮವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಡಪದಿಂದ ರಾಜೇಶ್ ಅವರು ಕಳಿಸಿದ್ದಾರೆ. ರಾಜೇಶ್ ಅವರ ಜನ್ಮ ದಿನಾಂಕ 7/9/1969. ಹುಟ್ಟಿದ ಸಮಯ ರಾತ್ರಿ 8:30ರಿಂದ 9 ಗಂಟೆ. ಹಣಕಾಸಿನ ವಿಚಾರದಲ್ಲಿ ಕಷ್ಟ ಇದೆ, ಪರಿಹಾರ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜೇಶ್ ಅವರ ಪ್ರಶ್ನೆ ಹಣಕಾಸಿಗೆ ಸಂಬಂಧಿಸಿದಾಗೆ ತೊಡಕಾಗಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ ನೋಡಿ. ತಮ್ಮದು ಮೇಷಲಗ್ನವಾಗಿದೆ. ಧನಾಧಿಪತಿ ಚಂದ್ರಯುಕ್ತನಾಗಿದ್ದಾನೆ. ದಿಗ್ಬಲ ಇದೆ ಅವನಿಗೆ. ಯೋಚನೆ ಮಾಡಬೇಡಿ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಕಾಲ ನಡೀತಾ ಇದೆ. ತಮಗೆ ಶನಿಶ್ಚರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಕರ್ಮಾಧಿಪತಿಯೂ ಹಾಗೆ ಲಾಭಾಧಿಪತಿಯೂ ಆಗಿರ್ತಕ್ಕಂಥ ಶನಿಶ್ಚರ ನೀಚ ಸ್ಥಾನದಲ್ಲಿದ್ದಾಗ ಹೀಗೆ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು, ಇನ್ಯಾವುದೋ ಒಂದು ತೊಂದರೆ ನಿಮ್ಮ ತಲೆಗೆ ಬಂದುಬಿಡ್ತಕ್ಕಂಥ ಸಾಧ್ಯತೆ ಈ ಥರದ್ದಾಗುತ್ತೆ. ಇದಕ್ಕೆ ಏನಪ್ಪ ಪರಿಹಾರ ಅಂದರೆ, ಹತ್ತಿರದಲ್ಲಿ ಶನಿಶ್ಚರ ದೇವಸ್ಥಾನ ಇದ್ದರೆ ಶನಿಶ್ಚರನಿಗೆ ಕಪ್ಪು ವಸ್ತ್ರ ಹಾಗೂ ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಮಾಡಿ. 8 ಶನಿವಾರಗಳ ಕಾಲ ನಿರಂತರವಾಗಿ ತಪ್ಪಿಸದೆ ಮಾಡಿ. ಅನುಕೂಲ ಆಗುತ್ತೆ. ಜೊತೆಗೆ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯ ಸ್ವಾಮಿಗೂ ಹೋಗಿ ಒಂದು ವೀಳ್ಯದೆಲೆ ಹಾರ, ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟ, ಪ್ರತಿ ಶನಿವಾರ ಅದೊಂದು ಸೇವೆ ಮಾಡಿ. ಅದನ್ನೂ ಒಂದು 9 ವಾರಗಳ ಕಾಲ ಮಾಡಿ. 2 ನಿರಂತರವಾಗಿ ಮಾಡಿ. 2 ತಿಂಗಳಲ್ಲಿ ನಿಮ್ಮ ಕಷ್ಟ ಸ್ವಲ್ಪ ಹಗುರಾಗುತ್ತೆ. ಒಳ್ಳೆಯ ದಾರಿ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಗಳೂರಿನಿಂದ ಶ್ರದ್ಧಾ ಅವರು ಕಳಿಸಿದ್ದಾರೆ. ಶ್ರದ್ಧಾ ಅವರ ಜನ್ಮ ದಿನಾಂಕ 14/8/1997. ಹುಟ್ಟಿದ ಸಮಯ ಬೆಳಗ್ಗೆ 5:41. ವಿದ್ಯಾಭ್ಯಾಸದಲ್ಲಿ ತುಂಬ ತೊಡಗಿದೆ, ಪರಿಹಾರ ಏನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರದ್ಧಾ ಅವರ ಪ್ರಶ್ನೆ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ ನೋಡಿ. ಇದು ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಪಂಚಮಾಧಿಪತಿ ಚತುರ್ಥದಲ್ಲಿದ್ದಾನೆ. ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ, ತೊಂದರೆ ಇಲ್ಲ, ಚೆನ್ನಾಗಿದೆ. ಈಗ ಶುಕ್ರ ದಶೆಯಲ್ಲಿ ತಮಗೆ ಬುಧಭುಕ್ತಿ ನಡೀತಾ ಇದೆ. ಕಾಲ ನಿಮಗೆ ತುಂಬ ಚೆನ್ನಾಗಿದೆ. ಟೈಮ್ ಚೆನ್ನಾಗಿದ್ದಾಗ ಓದು ಚೆನ್ನಾಗಿರುತ್ತೆ ಅಂತ. ನೀವು ಸ್ಟಡೀಸ್ ಮಾಡಲಿಕ್ಕೆ ಅಡ್ಡಿ ಇಲ್ಲ, ಚೆನ್ನಾಗಿದೆ. ಚಂದ್ರನಿದ್ದಾಗ ಸಾಮಾನ್ಯವಾಗಿ ಅಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಚೆನ್ನಾಗಿರ್ತದೆ. ತಮಗೆ ಗೊತ್ತಿಲ್ಲ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನರ್ಸರಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅಥವಾ ನರ್ಸಿಂಗ್ ಈ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು. ಮತ್ತು ವಾಟರ್ ಸೋರ್ಸಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಡ್ರಿಪ್ಪಿಂಗು, ಇರಿಗೇಷನ್, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನೇನೋ ಕೋರ್ಸ್ಗಳಿದೆ ಈಗ ತುಂಬ ಚೆನ್ನಾಗಿದೆ ಅಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಟ್ರೈ ಮಾಡಬಹುದು. ಹೀಗೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಮತ್ತು ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ನಿಮ್ಮ ಉಡುಗೆ, ಆಭರಣ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಚಂದ್ರನಿಂದ ಆಗಬಹುದು. ಆ ಪ್ರಯತ್ನ ಮಾಡಿ. ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೇನೋ ಕಾಸ್ಟ್ಯೂಮು, ಮೇಕಪ್ಪು, ಫ್ಯಾಷನ್ ಡಿಸೈನ್ ಇವುಗಳಿಗೆ ಎಷ್ಟಿದೆ ಈಗ, ತುಂಬ ವಿಸ್ತಾರವಾಗಿದೆ.
ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಸ್ಪೆಷಲ್ ಕೋರ್ಸ್ಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ, ಸ್ಟಡಿ ಮಾಡಬಹುದು, ಚೆನ್ನಾಗಿದೆ, ಒಳ್ಳೆಯ ಸಂಪಾದನೆಯೂ ಆಗುತ್ತೆ, ಒಳ್ಳೆಯದಾಗಲಿ. ಇವತ್ತು ಗ್ರಹಗಳ ಸ್ಥಿತಿಗತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಿದೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಮೊದಲ 6 ರಾಶಿಗಳ ಈ ದಿನದ ಫಲ ಮತ್ತು ಪರಿಹಾರ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರನ ಕಾಣ್ತಾ ಇದ್ವಿ, ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಮಾಂದ್ಯ ಉದಯಾಗಿದೆ ಕರ್ಕಟಕ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ, ಬುಧ ರಾಹು ಯುತಿಯನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ, ರವಿ ಶನಿ ಹಾಗೂ ಕುಜರನ್ನು ಕಾಣ್ತಾ ಇದ್ದೀವಿ ಮೀನ ರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ತೊಡಕುಗಳು, ತೊಂದರೆಗಳು ಇದ್ದಾವೆ. ಪ್ರಯಾಣದಲ್ಲಿ ತೊಂದರೆ ಆಗಬಹುದು, ಬಂಧು ಸ್ನೇಹಿತರಲ್ಲಿ ಕಿತ್ತಾಟ ಕಲಹ ಸಂದರ್ಭ ಎದುರಾಗಬಹುದು. ಸ್ನೇಹಿತನ ಆ ಸ್ಥಾನದ ಸುಖಾಧಿಪತಿ ಅಷ್ಟಮದಲ್ಲಿದ್ದಾಗ ಸುಖ ನಷ್ಟ ಅಂತ ಎಲ್ಲದಕ್ಕೂ ಪರದಾಡೋದು, ಎಲ್ಲದಕ್ಕೂ ಒದ್ದಾಡೋದು, ಎಲ್ಲ ಸಮಾಧಾನವೇ ಇಲ್ಲ ರೀ, ನೆಮ್ಮದಿ ಇಲ್ಲ, ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬಿಡುತ್ತೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಒಂದು ರೀತಿಯ ತೊಡಕು, ತೊಂದರೆ, ಒತ್ತಡಗಳನ್ನು ಸೂಚಿಸ್ತಾ ಇದೆ. ಏನು ಇದಕ್ಕೆ ಈ ದಿವಸ ಪರಿಹಾರ ಏನಪ್ಪ ಅಂದರೆ ನೋಡಿ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ. ಮಾಡಿದ ಅಭಿಷೇಕ ಹೇಗಿರಬೇಕು ಅಂದರೆ, ಅಮ್ಮನವರನ್ನ ಹೇಗೆ ಹಾಲು ತಣಿಸುತ್ತೋ ಹಾಗೆ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಅಡಿಯಿಂದ ಮುಡಿವರೆಗೆ ತೋಯಬೇಕು, ಪರಮಾತ್ಮನ ಧ್ಯಾನ ಸ್ಮರಣೆಗಳಲ್ಲಿ. ಆ ರೀತಿಯಲ್ಲಿ ಅಮ್ಮನವರ ಅಷ್ಟೋತ್ತರ ಸೇವೆ ಹೇಳ್ಕೊಳ್ಳೋದು, ಸೇವೆ ಒಂದು ರೀತಿಯ ಅಭಿಷೇಕ ಆಗಬೇಕು, ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳನ್ನು ಕಾಣ್ತೀರಾ. ಎಲ್ಲಿಲ್ಲದ ಪ್ರೀತಿ ಬಂದ್ಬಿಡುತ್ತೆ ಈ ದಿವಸ, ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ನಿಮಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ, ವಾಗ್ಬಲ, ಮಾತಿನ ಬಲ ಚೆನ್ನಾಗಿದೆ. ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ, ಆತಂಕ ಬೇಡ, ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೊರಟು ಮಾತು ಬಂದುಬಿಡುತ್ತೆ ದಿವಸ, ಕಿರಿಕಿರಿ ಮಾಡ್ಕೊಳ್ತೀರ, ಮನೆಯಲ್ಲೂ ಕಿರಿಕಿರಿ, ಆಫೀಸ್ಗಳಲ್ಲೂ ಕಿರಿಕಿರಿ. ಒಂಥರ ಈ ದಿವಸ ಶಾಂತವಾಗಿರಲಿಕ್ಕೆ ಆಗಲ್ಲ ನಿಮಗೆ, ಹಾಗಾಗ್ಬಿಡುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು, ತುಂಬ ಅನುಕೂಲ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಹೊಸ್ತಿಲಿಂದ ಹೆಜ್ಜೆ ಇಟ್ಟರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಅಂಥದ್ದು ಪ್ರಮಾದ ಬರ್ತಿತ್ತಪ್ಪ, ಏನೋ ತಪ್ಪಿಸ್ಕೊಂಡೆ ಅಂತ ಈ ಥರದ ಅನುಭವಿಸ್ತೀರ, ಬೇಕಾದ್ರೆ ನೋಡಿ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸವೂ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಡಕುಗಳು, ತೊಂದರೆಗಳು, ಗಲಾಟೆ, ಘರ್ಷಣೆ, ತಾಯಂದರಿಗೆ ಅದರ ಆರೋಪಗಳು, ಮತ್ತೊಂದು ತಗಾದೆ ಬಂದುಬಿಡ್ತಕ್ಕಂಥದ್ದು ಕಷ್ಟ ಇದೆ. ಇದು ಸ್ವಲ್ಪ ಹುಷಾರಾಗಿ, ಕಷ್ಟ ಅಂದರೆ ಮಕ್ಕಳ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು. ಉಳಿದ ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇದೆ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ದುರ್ಗಾ ಕವಚ ಹೇಳ್ಕೊಳ್ಳಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಚಂದ್ರ ಚೆನ್ನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದರೂ ಪಕ್ಷದ ಬಲ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಚೆನ್ನಾಗಿರ್ತದೆ, ಬುದ್ಧಿ ಚುರುಕಾಗಿರ್ತದೆ. ಮಕ್ಕಳಿಂದ ನೋಡಿ ನಿಮಗೆ ಕಿರಿಕಿರಿ ಇಲ್ಲ ಈ ದಿವಸ. ಮಕ್ಕಳಿಂದ ಹಿತವಾದ ವಾತಾವರಣ, ಅವ್ರ ಪಾಡಿಗೆ ಅವ್ರು ಆಡ್ಕೊಳ್ತಾ ಇದ್ದಾರಪ್ಪ, ಅಥವಾ ಅವ್ರ ಪಾಡಿಗೆ ಅವ್ರು ಏನೋ ಓದ್ತಾ ಇದ್ದಾರೆ, ಅಥವಾ ಅವ್ರ ಪಾಡಿಗೆ ಅವ್ರ ಕೆಲಸ, ಈ ರೀತಿಯಲ್ಲಿ ಇರ್ತದೆ. ಆದರೆ ನಿಮಗೆ ಸ್ವಲ್ಪ ಆಲೋಚನೆಗಳ ಭಾರದಲ್ಲಿ ನಿಮಗೆ ತಲೆ ತಿರುಗುತ್ತೆ, ತಲೆ ಭಾರ ಆಗುತ್ತೆ. ಆ ರೀತಿಯಲ್ಲಿ ಆಲೋಚನೆ ತುಂಬ ಚಿಂತೆ ಮಾಡ್ತೀರಾ ಈ ದಿವಸ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸ್ತ್ರೀಯರಿಗೆ ಸಹಕಾರಗಳು, ಅನುಕೂಲಗಳು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಯಾಣ ಸುಖಕರವಾಗಿರ್ತದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ಕೂಡ ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳೋದು, ದುರ್ಗಾ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಈ ದಿವಸ ಸ್ನೇಹಿತರು, ಬಂಧುಗಳ ಒಡನಾಟ, ಪ್ರೀತಿ, ವಿಶ್ವಾಸ ಚೆನ್ನಾಗಿರ್ತದೆ. ಪ್ರಯಾಣ ಸುಖಕರವಾಗಿರುತ್ತದೆ. ಈ ದಿವಸ ವಿಹಾರ, ಪ್ರಯಾಣ, ಮತ್ತೊಂದು ಕಡೆಗೆ ನಿಮ್ಮ ಮನಸ್ಸು ಆತ್ಲಕ್ಕೆ ತಿರುಗಿಬಿಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲದ ವಾತಾವರಣವನ್ನೇ ಕಾಣ್ತೀರ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಗೌರವ, ಮನ್ನಣೆ, ಅನುಕೂಲ ಇತ್ಯಾದಿ ಕಾಣ್ತಾ ಇದ್ದೀರ, ಚೆನ್ನಾಗಿದೆ, ತೊಂದರೆ ಇಲ್ಲ. ಈ ದಿವಸ ನಿಮಗೆ ಸಹೋದರ ಸಹೋದರಿಯರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ನಿಮಗೆ ತೊಡಕೇನಪ್ಪ ಅಂದರೆ ಸಪ್ತಮದಲ್ಲಿ ಸ್ವಲ್ಪ ಅಂದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸಾಧ್ಯತೆ ಇದೆ, ಹುಷಾರು. ಆದರೆ ವ್ಯವಹಾರ ವಹಿವಾಟು ತುಂಬ ಚೆನ್ನಾಗಿರ್ತದೆ, ಲಾಭದಾಯಕವಾಗಿದೆ. ವಿದೇಶಿ ಸಂಪರ್ಕ, ಮತ್ತೊಂದು ಅವುಗಳಿಂದ ಸಹಾಯ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಲಕ್ಷ್ಮೀ ನಾರಾಯಣರ ಸ್ಮರಣೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಸುಗ್ರಾಸ ಭೋಜನ, ಇಷ್ಟ ಭೋಜನ ಅಂತ ನಿಮಗೇನೋ ಅದು ನೀವೇ ಮಾಡ್ಕೊಂಡು ತಿನ್ನೋದು ಆಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರ. ಉಳಿದ ಹಾಗೆ ದೈವಾನುಕೂಲ, ಶುಭ ಕಾರ್ಯಗಳು, ಉತ್ತಮ ಸಂಪರ್ಕ,
ಇದೆಲ್ಲ ಚೆನ್ನಾಗಿದೆ. ಅದು ವೃತ್ತಿಯಲ್ಲಿ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣ್ತೀರ. ಈ ದಿವಸ ದೈವ ಸಹಾಯ ಚೆನ್ನಾಗಿರ್ತದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಇದೆ ನೋಡಿ ಸ್ವಲ್ಪ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ತೊಂದರೆಗಳು, ಭಯದ ವಾತಾವರಣ ಸೂಚಿಸ್ತಾ ಇದೆ. ಎಚ್ಚರಿಕೆಯಿಂದ ಕೆಲಸ ಮಾಡಿ. ಈ ದಿವಸ ಸ್ವಲ್ಪ ನಷ್ಟದ ಅಧಿಪತಿ ವ್ಯಯದಲ್ಲಿದ್ದಾಗ ಅತಿ ನಷ್ಟ ಅಂತ. ಹೀಗಾಗಿ ಸ್ವಲ್ಪ ಹುಷಾರು. ವ್ಯಯ ಅಪವ್ಯಯ, ಅನಗತ್ಯ ಖರ್ಚು ಉಂಟಾಗುತ್ತೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಸಾಮರಸ್ಯ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ಸಹಕಾರ ಚೆನ್ನಾಗಿದೆ, ತೊಂದರೆ ಇಲ್ಲ. ಹೈಯರ್ ಸ್ಟಡೀಸ್ ಅವರಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಕೂಡ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಸ್ತ್ರೀಯರಿಗೆ ಉತ್ತಮ ಉಪದೇಶ, ಸಲಹೆ, ಸಹಕಾರಗಳು ಸಿಗ್ತಕ್ಕಂಥದ್ದಿದೆ. ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದಾಗಿ ಸಹಾಯ ಸಲಹೆ ಕಾಣ್ತೀರ ಈ ದಿವಸ. ಈ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದೆ, ಇಲ್ಲ ಅಂತಲ್ಲ. ಅಲ್ಲಿ ಮಾಂದ್ಯವುದೇ ಆಗಿದೆಯಲ್ಲ, ಈ ಕಾರಣದಿಂದಾಗಿ ಜಲಕಂಟಕಗಳು ಉಂಟಾಗಬಹುದು, ಹುಷಾರು. ವಿದೇಶ ಪ್ರಯಾಣದಲ್ಲಿ ತೊಡಕು ತೊಂದರೆ ಬರಬಹುದು, ಹುಷಾರು. ಪ್ರಾರ್ಥನೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಸಹಕಾರಗಳು, ಅನುಕೂಲಗಳು, ಮಾನ್ಯತೆ, ಗೌರವ ಈ ಥರದ್ದು ತುಂಬ ಚೆನ್ನಾಗಿದೆ. ಚಂದ್ರನ ಬಲ ಚೆನ್ನಾಗಿದೆ. ಆದರೆ ಸ್ಕಿನ್ ಅಲರ್ಜಿ ನಿಮ್ಮನ್ನು ಕಾಡುತ್ತೆ ಸ್ವಲ್ಪ ಈ ದಿವಸ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಘರ್ಷಣೆ, ಕೋಪ, ತಾಪ ಇದೆ. ಈ ದಿವಸ ಷಷ್ಠದಲ್ಲಿ ಮಾಂದಿ ಇದ್ದರೆ ಅದು ಶತ್ರು ಮತ್ತು ಸಾಲ ವ್ಯೂಹ ಸೂಚಿಸ್ತಾ ಇದೆ. ಸ್ವಲ್ಪ ಚೆನ್ನಾಗಿದೆ. ಮಿಶ್ರ ಫಲ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ತಪ್ಪದೇ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಷ್ಟೋತ್ತರ ಸೇವೆ ಮಾಡಿಸಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ಬುದ್ಧಿ ಸ್ವಲ್ಪ ಮಂದವಾಗುತ್ತೆ. ಆಲೋಚನಾ ಶಕ್ತಿ ಕಳ್ಕೊಳ್ತೀರ, ಆ ರೀತಿಯಲ್ಲಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ, ಸಹೋದ್ಯೋಗಿಗಳ ಸಹಕಾರ ಕಾಣ್ತೀರ, ತೊಂದರೆ ಇಲ್ಲ. ಕುಟುಂಬ ಸೌಕರ್ಯ ಚೆನ್ನಾಗಿರ್ತದೆ. ಮಾತಿನ ಕೌಶಲ್ಯ ಚೆನ್ನಾಗಿದೆ ಈ ದಿವಸ. ಆದರೆ ಆಲೋಚನೆಗಳಲ್ಲಿ ನಿರ್ಣಯ ತೆಗೆದುಕೊಳ್ಳುವಾಗ ಎಡುತ್ತೀರ. ಹೀಗಾಗಿ ಹುಷಾರು. ಈ ದಿವಸ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅನೀಶ್ವರ್ಯೈ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಅಮ್ಮನವರ ಮಂತ್ರ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ಗುರುಗಳ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.